ನಮಸ್ತೆ. ರೇಖಾ ಗೌಡ ಕನ್ನಡ ವ್ಲಾಗ್ಸ್‌ನ ಇವತ್ತಿನಿಂದ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ನಾನು ಶುರು ಮಾಡ್ತಾ ಇದ್ದೀನಿ. ಅನೇಕ ಕಾರಣಗಳಿಂದ ನಾನು ಇದನ್ನ ಮಧ್ಯದಲ್ಲೇ ನಿಲ್ಲಿಸಬೇಕಾಗಿತ್ತು. ಇನ್‌ಫ್ಯಾಕ್ಟ್ 1000 ಸಬ್ಸ್ಕ್ರಿಪ್ಷನ್ ಆಗಿ 3800 ವಾಚ್ ಅವರ್ಸ್ ಹತ್ರ ಬಂದ್ಮೇಲೆ ನನಗೆ ಸ್ವಲ್ಪ ಅಸಮಾಧಾನ ಆಯ್ತು. ಏನಕ್ಕೆ ಅಂತಂದ್ರೆ ನಮ್ಮ ತಂದೆಯವರು ಸ್ವಲ್ಪ ಹಾಸಿಗೆ ಹಿಡಿದ್ರು. ಮತ್ತೆ ಮಕ್ಳದ್ದು ಎಕ್ಸಾಮ್ಸ್ ಎಲ್ಲ ಒಟ್ಟೊಟ್ಟಿಗೆನೆ ಸ್ವಲ್ಪ ಮನಸ್ಸಿಗೆ ನನಗೆ ಅಷ್ಟು ಕ್ಲಿಯರ್ ಆಗಿ ನಾನು ಎಲ್ಲ ಮಾಡ್ಕೊಂಡು ಹೋಗಕ್ಕಾಗ್ಲಿಲ್ಲ. ಹಾಗಾಗಿ ಸ್ವಲ್ಪ ಏನ್ ನಾನು ಗ್ಯಾಪ್ ಕೊಟ್ಟೆ. ಆ ಗ್ಯಾಪ್‌ನಲ್ಲಿ ನನ್ನ ವಾಚ್ ಅವರ್ಸ್ ಕ್ರಮೇಣ ಕಡಿಮೆ ಆಗ್ತಾ ಬಂತು. ಸೊ ಅದು ಗ್ಯಾಪ್ ಆದ್ಮೇಲೆ ತುಂಬಾ ಜನ ಕೇಳಕ್ ಶುರು ಮಾಡಿದ್ರು, ಯಾಕೆ ನೀವು ಯೂಟ್ಯೂಬ್ ಚಾನಲ್ ನಿಲ್ಸಿದ್ರಿ ಅಂತ. ಸೊ ಮತ್ತೆ ನಾನು ರೀಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವತ್ತು ಸಡನ್ ಅಂತ ನನ್ನ ಮಗ ಕೈಲಿ ಶೂಟ್ ಮಾಡಿಸ್ತಾ ಇದೀನಿ. ಬನ್ನಿ ಶುರು ಮಾಡಕ್ ಮೊದಲು ಒಂದು ಚಿಕ್ಕ ಟಿಪ್ಸ್ ಇಂದ ನಾನು ಈ ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ನೋಡಿ, ಪುದೀನಾ ಸೊಪ್ಪಿತ್ತು ಎಲ್ಲ ಸ್ವಲ್ಪ ಬಾಡ್ದಂಗಾಗಿದೆ. ಇವಾಗ ಏನ್ ಮಾಡ್ತೀನಿ, ಇದನ್ನ ಬಿಡಿಸಿಟ್ಕೊಂಡಿದೀನಿ. ಜಸ್ಟ್ ಇದನ್ನ ನೀರಲ್ಲಿ ತೊಳೆದ್ಬಿಟ್ಟು ನೀರ್ನ ಸೋಸ್ಬಿಟ್ಟು ಮುಚ್ಚಿಡೋದು. ಬೆಳಿಗ್ಗೆ ಹೇಗಾಗುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ, ಇವಾಗ ನಾನು ಫುಲ್ ವಾಟರ್ನ ತೆಗ್ದಿದ್ದೀನಿ. ಇವಾಗ ಜಸ್ಟ್ ಅದನ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಬೆಳಿಗ್ಗೆ ಹೇಗಾಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇವಾಗ ನೈಟ್ ನಾನು ಏನು ತೊಳೆದಿಟ್ಟಿದ್ದೆ ಅಲ್ವಾ ಪುದೀನ ಸೊಪ್ಪು, ನೋಡಿ ಎಷ್ಟು ಚೆನ್ನಾಗಿ ಅದು ರಾತ್ರಿ ಎಲ್ಲ ಬಾಡ್ದಂಗೆ ಸೊಪ್ಪಾದಂಗೆ ಆಗ್ಬಿಟ್ಟಿತ್ತಲ್ವ, ಅದೆಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಅರಳಿಕೊಂಡಿದೆ. ಸೊ ಇದು ಒಂದು ಟ್ರಿಕ್ ಟ್ರೈ ಮಾಡಿ ನೋಡಿ ನೀವು. ಇದೇ ಸೇಮ್ ಮೆಥಡ್ನ ನೀವು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಸೊಪ್ಪುಗಳನ್ನು ಯೂಸ್ ಮಾಡ್ಬೋದು. ನೋಡಿ, ನೆನ್ನೆ ಈ ಥರ ಸ್ವಲ್ಪ ಬ್ಲ್ಯಾಕ್ ಆಗಿರೋ ಎಲೆನೂ ತೆಗಿಯೋಕ್ಕಾಗಲಿಲ್ಲ, ಯಾಕೆಂದರೆ ಎಲ್ಲ ಪಿಚ್ಚನಾಗಿ ಆಗ್ಬಿಟ್ಟಿತ್ತಲ್ವ, ಎಲ್ಲ ಒಂದೇ ಥರ ಕಾಣಿಸ್ತಾ ಇತ್ತು. ನೋಡಿ, ಇವಾಗ ನೀಟಾಗಿ ನಾನು ಫ್ರೆಶ್ ಲೀವ್ಸ್ ಯಾವುದು ಮತ್ತು ಸ್ವಲ್ಪ ಬ್ಲ್ಯಾಕ್ ಆಗಿರೋ ಲೀವ್ಸ್ ಯಾವುದು ಅಂತ ನೀಟಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ನಿಮ್ಗೇನು ಅನ್ನಿಸ್ತು ಟಿಪ್ಪು? ನೋಡಿ, ಇವನು ನಮ್ಮ ಮನೆಯ ಹೊಸ ಮೆಂಬರು ಸ್ನೇಕರ್ ಅಂತ ಹೇಳಿ. ಇವನ್ಗೆ 20 ದಿವಸ ಇರುವಾಗ ನಾವು ಕರ್ಕೊಂಡ್ಬಂದ್ವಿ, ಮಕ್ಕಳು ನೋಡ್ಕೊಂತೀವಿ ಅಂತ ಹೇಳಿ ಇವನ್ನ ಸ್ಪೀಕರ್ ಅಂತ ನೇಮ್ ಮಾಡಿದೀವಿ ಇವನಿಗೆ. ಸೊ ಹೌ ಇಸ್ ಅವರ್ ನ್ಯೂ ಮೆಂಬರ್. ನಾನು ಮತ್ತೆ ಈ ಚಾನೆಲ್ ನ ರಿಓಪನ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರ ಏನು ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕು. ಹೇಗಂದ್ರೆ ಹಾಗೆ ನ್ಯಾಚುರಲ್ ಆಗಿ ಮಾಡುವಂತ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ನಂದು ನಿಮಗೆ ಗೊತ್ತಿರೋ ಹಾಗೆ ಫ್ಯಾನ್ಸಿ ಸ್ಟೋರ್ ಇದೆ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದು ಮತ್ತೆ ಬೆಳಿಗ್ಗೆ ಹೊತ್ತು ಉಳಿದಿರೋ ಟೈಮ್ ನಲ್ಲಿ ನಾನು ಫೋಕಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನಿಮ್ ಹತ್ರ ಇನ್ನೂ ಅನೇಕ ವಿಷಯಗಳನ್ನ ನಾನು ಶೇರ್ ಮಾಡ್ಕೊಬೇಕಾಗುತ್ತೆ. ಇಷ್ಟು ದಿನ ಗ್ಯಾಪ್ ಅಲ್ಲಿ ಏನೇನಾಯ್ತು, ನಿಮ್ ಜೊತೆಗೆ ಏನೇ ನಾನು ಮಿಸ್ ಮಾಡಿದೀನಿ ಅದನ್ನೆಲ್ಲ ನಾನು ಖಂಡಿತವಾಗಿ ಹೋಗ್ತಾ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಹೇಗನ್ನಿಸ್ತು ನನ್ನ ನ್ಯೂ ಮೆಂಬರು. ಪ್ಲಸ್ ನಾನು ನಿಮ್ಗೆ ಪುದೀನಾದೊಂದು ಟಿಪ್ ಹೇಳ್ತಿದ್ದೆ. ನೋಡಿ, ಎಲ್ಲ ಪಿಚ್ಚಾಗಿರೋದು ಎಲ್ಲ ತೊಳೆದು ನೀರು ಸೋರಿಸಿ ಕ್ಲೋಸ್ ಮಾಡಿ ಇಡ್ತಾ ಇದೀನಿ. ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಹರಡಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಸೊ ನಿಮ್ಗೇನಾದ್ರೂ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ಲಿ ಅನ್ನೋದು ನಿಮ್ಗೆ ತುಂಬಾ ನನಗೆ ಸಪೋರ್ಟ್ ಮಾಡ್ತೀರಿ ಅನ್ನೋ ಭರವಸೆ ಕೊಡೋ ಅಷ್ಟು ನಿಮಗಿದ್ರೆ ಖಂಡಿತವಾಗ್ಲೂ ನನಗೆ ಥಮ್ಸ್ ಅಪ್ ಹಾಕಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಶಾರ್ಟ್ ಅಂಡ್ ಸ್ವೀಟ್ ವ್ಲಾಗ್ ನ ಮುಕ್ತಾಯ ಮಾಡ್ತಾ ಇದೀನಿ. ನೋಡಿ ಹೆಂಗೆ ಪಳಪಳ ಅಂತ ಒಳ್ಳೆ ಟಾರ್ಚ್ ಲೈಟ್ ಥರ ಮಿಂಚ್ತಾ ಇದೆ. ನೋಡಿ, ಅಲ್ಲಿ ಕಾಂಪೌಂಡ್ ಮೇಲೆವರೆಗೂ ಬರ್ತಾನೆ. ಮತ್ತು ಗ್ರಿಲ್ ಮೇಲೆ ಅವನಿಗೆ ಭಯ, ಕಾಲು ಸ್ಲಿಪ್ಪಾಗುತ್ತೆ ಅಂತ. ನೋಡಿ, ನಾವು ಮನುಷ್ಯರು ಹೇಗೆ ಹೆದರ್ಕೊತೀವೋ ಪ್ರಾಣಿಗಳಿಗೂ ಅವಕ್ಕೂ ಕಾಳಜಿ ಇರುತ್ತೆ, ನಾನು ಬೀಳ್ತೀನಿ ಹಿಂಗೆ ಕಾಲಿಟ್ರೆ ಅಂತ. ನೋಡಿ, ಅವ್ನು ಹೆಂಗೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಕೆಳಗಡೆ ರಸ್ತೆ ಇದೆ, ಅಲ್ಲಿ ಹೋಗೋ ಬರೋ ಗಾಡಿಗಳನ್ನೆಲ್ಲ ಹೆಂಗೆ ಅಬ್ಸರ್ವ್ ಮಾಡ್ತಾನೆ ನೋಡಿ. ಆ ಗಾಡಿ ಹೋಗೋವರೆಗೂ ನೋಡ್ತಾನೆ.